ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರಾದರೂ ಆರಾಮದಿರಿ ಅಂತ ಅನ್ಕೊತೀವಿ. ನಾವು ಆರಾಮದಿರಿ ನೋಡಿರಿ. ನಿನ್ನೆ ನೈಟ್ ನಾನು ನಮ್ಮ ಮನೆಯವ್ರು ಅಷ್ಟೇ ಬಂದೀವಿ ರೀ. ಹುಡುಗರು ಬರಲಿಲ್ಲ ರೀ. ಹುಡುಗರು ಅಲ್ಲೇ ಉಳ್ಕೊಂಬಿಟ್ಟು ಹೋಗಿ ಬರ್ತೀವಿ ಬಿಟ್ಟು ಬಂದೆ. ನಾನು ಒಂದು 2 ದಿನ ಇರಬಲ್ರ ಕಲ್ಯಾಣ ಅಂತೀವಿ ಅಂದ್ರೆ ಅವರು ಬಿಡಾಕ್ತಾ ಇರಲಿಲ್ಲ, ಇವರು ಬರಾಕ್ತಾ ಇರಿದ್ದೀನಿ ರೀ. ಅದಕ್ಕೆ ಮತ್ತು ನಾನು ಮೊನ್ನೆ ಊರಿಗೆ ಹೋಗಿದ್ದೀನಿ ರೀ. ಅವು ಎಲ್ಲಿ ಹೋಗಿಲ್ಲ ಇಲ್ಲ ಪಾಪ. ಯಾಕೆ ನನಗೇನು ಈಗ ಆರಾಮಾಗೈತೆ, ನಾನು ಮಾಡ್ಕೊತೀನಿ ಇರುವ ಅಂತೇಳಿ ಅಂದ ಬಿಟ್ಟು ಬಂದೆ ರೀ. ಚಹಾ ಮಾಡಿದೆ, ಬಾಂಡೆ ತಿಕ್ಕಿದೆ, ಕಸ ಹೊಡಿದೆ, ದೇವ್ರ ದೀಪ ಹಚ್ಚೋದು ಎಲ್ಲ ಮುಗಿದೆ ನನ್ನ ಕೆಲಸ ಇದೆ. ಅಮ್ಮ ಚಹಾ ಕೊಟ್ಟು ಇವಾಗ ಅನ್ನ ನಿನ್ನೆ ಬರುವಾಗ ಅಮ್ಮರಿ ಫಸ್ಟಿಗೆ ತೊಗೊಂಡಿದ್ದೆ ನಾವು 9:30 ಅನ್ನ ಪಲ್ಯ ಎಲ್ಲ ರೀ. ಅದ ಉಳಿದ್ರಿ ಇನ್ನೂ ಅದನ್ನ ಈಗ ಒಂದಿಷ್ಟು ಬಿಸಿ ಮಾಡಿ ಮತ್ತೆ ಬಿಸಿ ಅನ್ನ ಮಾಡ್ಬೇಕಲ್ಲ ಅಮ್ಮರಿ. ಹಾಗಾಗಿ ಇದಕ್ಕೆ ಕುಕ್ಕರ್ ತೊಳೆದು ಮತ್ತೆ ಇದ್ರ ಒಂದು ಸ್ವಲ್ಪ ಅನ್ನ ತಿಕ್ಕೊಂಬಂದು ಈಗ ಅದು ಅನ್ನ ಐತೆ ಒಂದಿಷ್ಟು. ಇಷ್ಟ ಐತ್ರಿ, ಒಂದಿಬ್ಬರು ಉಂಡ್ರೆ ಹಾಕೈತ್ರಿ. ಈಗ ಅದನ್ನ ಬಿಸಿ ಮಾಡ್ತೀನಿ ರೀ. ಬಿಸಿ ಮಾಡಿದ್ರೆ ತಡೀತಿರೋದು ಇಲ್ಲ ತಡಿಲ್ಲ. ಮತ್ತು ಇನ್ನೊಂದು ಫ್ರಿಜ್ ಹೋಗಿಟ್ಟು ನಾವು ಊಟ ಮಾಡಿರ್ತೀವಲ್ಲ ರೀ, ಟೇಸ್ಟಾಗಿ ಹೋಗ್ಬಿಡ್ತೀರಿ. ಅದು ಟೇಸ್ಟೇ ಇರಂಗಿಲ್ಲ ರೀ. ಅದು ಅನ್ನ ಆಯ್ತು, ಪಲ್ಯ ಆಯ್ತು, ಏನಾಗಲಿ ನಾವು ಫ್ರಿಜ್ ಹೋಗಿಟ್ಟು ಬಿಸಿ ಮಾಡಿದ್ದು ಇದನ್ನು ಹೋಗ್ಬಿಡ್ತೀರಿ ಅದು ಟೇಸ್ಟ್. ನಮ್ಮ ಮಾರೇ ಪಲ್ಯ ಇಟ್ರೆ ನಮ್ಮ ಸಿಗ್ಲಾರ್ದಂಗೆ ಇಟ್ಬಿಡ್ತಾಳ್ರಿ. ಏನು ನೋಡಿರಿ ಸಿಗವಲ್ಲ ನಮ್ಗೆ. ಎಲ್ಲ ತಾಡಿ ನಾವು ಕೆಡಿಸ್ತೀವಂತದನ್ನೇನ. ಅದಕ್ಕೆ ನೀವೆಲ್ಲ ಅದನ್ನೆಲ್ಲ ನೀರು ಅಪಾರ ಹೋಗೋದು ನೀವು ಚಲೋ ಇಡಂಗಿಲ್ಲ ಅಂತಂದು ತೆಗೆದಿಟ್ಬಿಡ್ತಾಳ್ರಿ ಅದನ್ನು ಅಂತಂದು ಇಟ್ಟಿಡೋಲ್ಲ ಬತ್ತ ಹೋಲಿ ಅಂತ ನಾನು ಸುಮ್ಮನೆ ಆಗ್ತೀನಿ ರೀ. ಅಮ್ಮ ಅನ್ನಕ್ಕೆ ಇಡಬೇಡ್ರಿ ಅಂತಂದು ಹೇಳಿರಿ, ಅದನ್ನ ಬಿಸಿ ಇಟ್ಬಿಡುವ ಅಂತಂದು. ಮತ್ತು ಸ್ವಲ್ಪ ಬಿಸಿ ಬಿಸಿ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು ರೀ. ಅನ್ನ ಬೇಡಂದ್ರೆ ಅಮ್ಮ ಮತ್ತೇನು ಮಾಡ್ತೀನಿ ಅಂದ್ರೆ ರೊಟ್ಟಿ ಮಾಡ್ಬಿಡ್ತೀನಿ ರೀ. ಅನ್ನ ಬೇಡಂದ್ರೆ ಬಿಡು ಅಂತಂದು ರೊಟ್ಟಿ ಬೇಡ ಅಂತಂದ್ರಿ. ಬಿಡಮ್ಮ ಅದು ರಾತ್ರಿ ಅನ್ನೋದು ಏನಿದು ಮಾಡ್ತೀರಿ, ಬೇಕಾದ ಮೇಲೆ ಒಂದು ಸ್ವಲ್ಪ ಉಡುವಂತಿದ್ರೆ ಬಿಸಿ ಮಾಡಿ ರೊಟ್ಟಿ ಉಣಂತಂತೇಳ್ರಿ ಅಂತಂದು ರೊಟ್ಟಿ ಮಾಡಕತ್ತೀರಿ. ನಿಯಾಜ್ ಅಹಮದ್ ಸುಲ್ತಾನ ಬಂದಾರ್ರಿ. ಮತ್ತು ನಮ್ಮದು ಇದು ಸಕ್ಕು ಮಿನಿ ಕಿಚನಿಂದ ಪೇಮೆಂಟ್ ಬಂದ್ರಿಪ್ಪ. ಖುಷಿ ಆಗತೈತ್ರಿ. ದುಡ್ಡಲ್ರಿ, ಕಡಿಮೆ ಬರಲಿ ಜಾಸ್ತಿ ಬರಲಿ ದುಡ್ಡು ಅಲ್ರಿ, ಎಷ್ಟರ ಯಾಕಾಗಲಿ ಒಟ್ಟು ಬಂತ್ರಿಪ್ಪ. ಅದು ಈಗ ಒಂದು 3-4 ತಿಂಗಳು ಆಯಿತು ಬಂದಿಲ್ಲ. ಮತ್ತು ವಿಡಿಯೋನ ಜಾಸ್ತಿ ಹಾಕಂಗಿಲ್ಲ ರೀ ಅದ್ರೊಳಗೆ, ಹಾಗಾಗಿ ದುಡ್ಡೇ ಬರಲ್ಲ ರೀ. ಬಂತ್ರಿಪ್ಪ ಈ ತಿಂಗಳ. ನಮ್ಮ ಸುಲ್ತಾನ್ ನಿಯಾಜ್ ಅಹಮದ್ ಬಂದ್ರೆ ಹೋಗಿ ಅದಕ್ಕೆ ತೆಗೆಸ್ಕೊಂಬೋರಿಪ್ಪ ಅಂತಂದು ಹೇಳಿ ಕಳ್ಸಿದ್ದೀನಿ ರೀ ಅವಂಗೆ, ನಮ್ಮ ಸುಲ್ತಾನಿಗೆ ರೀ. ಮತ್ತು ಅವಾಗ ಒಂದು 1/2 kg ಕೇಕ್ ತೊಗೊಂಬ, ಇವಂಗೆ ನಿಯಾಜ್ ಅಹಮದ್ಗೆ ಬರ್ತಡೇ ಐತಿ ಅಂತಂದೆ. ಸಂಜೆ ಮುಂದೆ ಮಾಡೋಣ ಮಾಮಿ ಅಂತ ಅಂತಾರೆ ಸುಲ್ತಾನ. ಆಯ್ತು ಬಿಡಪ್ಪ ಹಂಗಾರೆ ಸಂಜೆ ಮುಂದೆ ಥರ ಅಂತಂದು ಬಿಡು ಅಂತಂದು ಹೇಳಿದ್ದೆ ರೀ. ಭಾಳ ಖುಷಿ ಆಗತ್ತೈತ್ರಿ ನನಗೆ ಪೇಮೆಂಟ್ ಆಗಿದ್ದಕ್ಕೆ ರೀ. ಆರೀಫ್ ಇಲ್ಲ ನೋಡಿಲ್ಲ ಅಂದ್ರೆ ಅವರು ಖುಷಿ ಪಡ್ತಿದ್ರಿ. ಅವ್ರು ಅಲ್ಲೇ ಬರೀ ತಾಜ್ನಗರ್ ತೆಗದಾರ ರೀ. ಆರೀಫನು ವರ್ಷ ಅನ್ರಿ ಇಷ್ಟೊತ್ತ ಮತ್ತು ಜೇರ ಇದು ಮಾಡಿಲ್ರಿ. ಅದರ ಅಲ್ಲೇ ಅವ್ರು ದೊಡ್ಡವನ ಕಡೆನೇ ಕೆಳಗೆ ಅವರು ರೊಟ್ಟಿ ಮಾಡೋದು, ಅವ್ರು ದೊಡ್ಡವ ಉಣ್ಸೋದು ಅದು ಮಾಡಕತ್ತಾರ ಅಂತಂದು ಮಾಡಲಿ ಬಿಡುವ ಅಂತಂದು ಹೇಳಿ ಅವ್ರಿಗೂ ಬೇಜಾರಾಗತ್ತಿತ್ತು. ಅಲ್ಲಿದ್ದ ಬಂದು ನನ್ನ ಮಕ್ಕಳು ಎಷ್ಟು ದಪ್ಪನ ಮಾಡಕತ್ತಿದ್ರು, ನೀವು ಹೋಗಿ ನೀನು ಮಾಡ್ತೀನಿ ನಮಗೆ ಇರಾಕ್ ಬಿಡಂಗಿಲ್ಲ ಅಂತಂದು ಆಗ ಇರಿ ಅಂತ ಅಂದು ಬಿಟ್ಟು ಬಂದುಬಿಟ್ಟಿದ್ರಿ. ನಾನು ಸಂಜೆ ಮುಂದೆ ತೊಗೊಂಬರ್ತೀರಾ? ಬರ್ಬೇಕು ನೋಡಿ ನಿಯಾಜ್ ಮತ್ತು ಅಪ್ಪ. ಬರ್ರಿ, ಬರ್ತಡೇ ಐತ್ರಿಪ್ಪ ನಮ್ಮ ನಿಯಾಜ್. ಒಂದು ಹ್ಯಾಪಿ ಬರ್ತಡೇ ನಿಯಾಜ್. ಸಂಜೆ ಮುಂದೆ ಮತ್ತೊಮ್ಮೆ ಹೇಳ್ತೀನಿ ಈಗೊಮ್ಮೆ. ಇಲ್ಲ ರೀ ಸಂಜೆ ಮುಂದೆ ರೀ, ಈಗ ಊರಿಗೆ ಬಿಸಿಲಾಗಿ ಅಲ್ಲಿ ಕೇಕ್ ಕಟ್ ಮಾಡ್ಬೇಕ್ರಿ. ಬ್ಯಾಡ್ರಿ ಕರೆಕ್ಟ್ ಐತ್ರಿ ಅದು. ಮತ್ತು ಫ್ರಿಜ್ ಮಾಡಿ ಇಡ್ಬೇಕ್ರಿ, ಕರೆಂಟ್ ಹೋತಂದ್ರೆ ಏನು ಮಾಡ್ತೀರಿ? ಯಾಕೆ ತೋರ್ಸಂಗಿಲ್ಲ? ನಮ್ಮ ಸುಲ್ತಾನ ಪಾಪ ಎಷ್ಟು ಒಳ್ಳೆಯರದಾರ ನೋಡ್ರಿ. ನಂದು ಪೇಮೆಂಟ್ ಬಂತಂತಂದು ಅರ್ಧ ಕೊಡೋದು ಐತಲ್ರಿ, ಫೋನಿಂದ ಕೊಡಾಕತ್ತೀನಿ. ನೀವು ಹೋಗಿ ಗಂಟೆ ಬಿದ್ದೇನೋ ಮಾಮಿಗೆ ಅಂತಂದು ಬೇಕತ್ತಾರೆ ಅವಂಗೆ. ಅವಾಗ ಕೇಳೇ ಇಲ್ರಿ ಪಾಪ. ಎಲ್ಲಿ ಕೇಳಿದ ನೀ ಅಜ್ಜ? ನಾ ಹಾಕದ್ರ ಹೋಗಂದ್ರೆ ಬೇಕತ್ತಾರ ಪಾಪ. ಅವ್ರದ್ದು ಏಟು ಬರೈತೆ ಏನೈತೆ ಗಂಟು ಬಿದ್ದುಬಿಟ್ಟು ಏನೇನು ಕೊಡ್ತಾರ ಅವ್ರು ಅಂತಂದು. ಅಯ್ಯ ಇಲ್ಲ ಸಂಜೆ ಮುಂದೈತೆ ರಾತ್ರಿ ಸ್ವಲ್ಪ ಏನರ ಕೂಲ್ ಡ್ರಿಂಕ್ಸ್ ಗಿಲ್ಡ್ರಿಂಕ್ಸ್ ಮತ್ತೇನ್ರ ಬೇಕನ ನಿಯಾಜ ತರಿಸಿ ಮಸ್ತ್ ಮಾಡಂತಾಳೆ ನಿಯಾಜ ಒಂದು ಬರ್ತಡೇನ. ಪಾಪ ನಮ್ಮ ಸುಲ್ತಾನ್ ಬೇಸ್ಕೊಂತ ಕೇಳೇ ಇಲ್ಲ ಅದು.
ಬಂದು ಸುಮ್ಮನೆ ಕೂತ ನಾನಾ ಕಳ್ಸಿ ನಮ್ಗೆ ಬಂದವಂಗೆ ಹೋಗ್ಬಾಪ ಅಂತ ATMಗೆ ಅಂತಂದು ನಂದು ಬಂದರು ನಾನು ಹಾಕಿದೆ ಮುಟ್ತು ನೋಡ್ರಿಪ್ಪ ಹಾಂ ಹಂಗೇನ್ರಿ ತಂದು ಮತ್ತೆ ಸಹಾಯ ಮಾಡೋದು ನಿನ್ನ ಸುಲ್ತಾನ ಹ್ಞೂ ಥ್ಯಾಂಕ್ ಯು ಸುಲ್ತಾನ ಈಗ ನಾವು ಧಾರವಾಡಕ್ಕೆ ಹೋಗ್ಬೇಕ್ರಿಪ್ಪ ನಾವು ಸಂಗ್ ಮಾಡಿದ್ವಲ್ರಿ ಅಲ್ಲಿ LIC ಮಾಡಿಸಿದ್ವಿ ಅದು ಈಗ ಬಂದು ಮಾಡಿಸಿ ಬಂದ್ರಾತು ಅಂಥೇಳಿ ಅಂದು ಹೋಗಕತ್ತೀರಿ ಮತ್ತು ನಾಳೆ ಹೋಗ್ಬೇಕಂದ್ರೆ ನಾಳೆ ಹಬ್ಬ ಐತ್ರಿ ನಮ್ಮ ಹಿರಿಯರ ಹಬ್ಬ ಐತಿ ಬಕ್ರೀದ್ ಬಂತು ಇನ್ನು ಮತ್ತೆ ಹೋಗೋಕ್ಕಾಗಿಲ್ಲ ಅದಕ್ಕೆ ಈಗ ಹೋಗಿ ಬರ್ತೀವಿ ಅಮ್ಮ ಹೋಗಿ ಬರ್ತೀವಿ ನೋಡ್ರಿ ಅಮ್ಮನ ಊಟ ಮಾಡಕತ್ತಾರೆ ಈಗ ಕರೆಂಟ್ ಬಂದ್ ಮಾಡಲಿ ಅನ್ಮೇನ ಹ್ಞೂ ಆಟೋ ಹೇಳಿರಿ ನಮ್ಮ ಸುಮ್ಮನರು ಇಲ್ಲೇ ಇದ್ರು ಅವರು ಎಲ್ಲ ತೊಗೊಳಕ್ಕೆ ಬಂದಿದ್ರು ಈಗ ಅವರು ನಾವು ನಮ್ಮ ಅಪ್ಪ ಪರೀದ ಅಪ್ಪ ಎಲ್ಲರೂ ಕೂಡ ಹೋಗೋದ್ರಿ ಈಗ ಇಲ್ಲಿ ನೋಡ್ರಿ ನಾನು ನಮ್ಮ ಸುಮ್ಮನ ಬಂದಿರಿ ಈಗ ಅಯ್ಯೋ ಎಷ್ಟೊತ್ತೇ ಒಂದು ನೋಡ್ರಲ್ಲ ನಾರ ಇನ್ನೊಬ್ರು ಅದಾರ ರೀ ಕರ್ಕೊಂಡ್ಬೇಕು ನೋಡ್ರಿ ಅವ್ರನ್ನೊಬ್ರು ರೀ ನಮ್ಮ ಪರಿ ನಬ್ಬಿಗೆ ಬರ್ತಾಳ್ರಿ ಹಾಂ ಕುಂದ್ರಿ ನೀವು ಪರಿ ಬರ್ಲಿ ಅವ್ರ ತಲೆ ಮೇಲೆ ಕುಂದ್ಸಿದ್ರು ಅವ್ರ ಆಟನ ಬರ್ತಾರೆ ಅವ್ರು ಎಷ್ಟು ಬರ್ತಾರೆ ನಾನು ಅವ್ರ ಆಟ ತಗೊಂಡಿದ್ದೆ ನಮ್ಮ ಇವ್ರಿ ಪರಿನ ಆಗ್ತಾರೆ ನೋಡ್ರಿ ನಾವ್ರ ಮನೆ ಅಲ್ರಿ ಇನ್ನೊಬ್ರಿ ಹಿಂಗೆ ಹಿಂಗೆ ನೋಡ್ರಿ ರೋಡ್ ಯಾಕೆ ಶಾಂತ ಹೋದ್ರಿ ಆ ಕಡೆ ಎಲ್ಲ ಆಸ್ಪತ್ರೆ ಹೋದನ್ರಿ ಅದು ಯಾವ್ದಂತ್ರಿ ಧರ್ಮಸ್ಥಳ ದವಾಖಾನೆ ಅಂದ್ಬಿಟ್ಟು ಮಾತು ಹೋಗತ್ರಿಪ್ಪ HDMC ದವಾಖಾನೆ ಅಂತ್ರಿ ಹಾಂ ಅಣ್ಣ ಹೇಳ್ತಾರ ಬಿಡ್ರಿಪ್ಪ ಬರೀ ನಮ್ಮ ಮಾತು ಅಣ್ಣಾರ ದುಃಖಿಕ್ಕಿ ನೋಡ ನಿನ್ನೆಲ್ಲಿ ಬಿಡ್ತಾರಂತಂದ ನೀವು ಬಿಡೋಕೆ ತಗೋದೈತೆ ನಾವು ಈಗ ಧಾರವಾಡಕ್ಕೆ ಎಂಟ್ರಿ ಕೊಟ್ಟಿವಿ ನೀನು ಇಲ್ಲ ಬಂದು ನೋಡ್ರಿಪ್ಪ ನಾವು LIC ಆಫೀಸಿಗೆ ಬಂದಿರಿ ಏನೈತೆ ನೋಡಂಬರ್ರಿ ಹಾಲು ಸಮಾಚಾರ ಮೇನ್ ರೋಡ್ ಅನ್ನಿದೆ ನಾವು ಈಗ ಮೇಲೆ ಹತ್ತಕತ್ತಿ ರೂಪಾಯಿಲಿ ಕೂಡ ಸಂಗಿನ ಒಂದ್ರದ್ದು ಹ್ಞೂ ಅಂತೀರಿ ಹಿಂಗೆ ಹೋಗ್ರಿ ಅಂತ ಹೇಳಿದ್ರಿ ಈಗ ನೋಡ್ರಿಪ್ಪ ನಾವು ಮತ್ತು ರಾಯಪುರದಾಗ ಏನೋ ಇದೈತಂತ್ರಿಪ್ಪ ಅದು ಆಫೀಸಲ್ಲಿ ಹೋಗಿಸಿ ಇದು ಸ್ಟಿಕ್ ಹೊಡ್ಸ್ಕೊಂಡ್ಬೇಕಂತ್ರಿ ನಮ್ಮ ಅಣ್ಣರಲ್ಲಿ ಹೋದ್ರೆ ಆಟೋ ಅಣ್ಣಾರ ಫೋನ್ ಹಚ್ಬೇಕು ಅವ್ರಿಗೆ ಈಗ ತುಂಬ ಇದು ಎಲ್ಲ ಫೋನ್ ನಂದು ಬೇಕಿದ್ದು ಪೂರ ಕ್ಲಿಯರ್ ಮಾಡಿದೆ ನಮ್ಮ ಆಶಾ ಹಾಕೊಂಡು ಬೇಕಿದ್ದು ಮಾಡಿದೆ ಪರ್ವಿಂದು ಸಂಬಂಧ ಒಂದು ಬರೋದೈತ್ರಿ ಇಬ್ಬರದ್ದು ಆಟೋದಾಗ ಕುಂತಾಗಲಿ ಇಲ್ಲ ಅಲ್ಲಿ ಮುಂದ್ಕತ್ತಾರ ಆಗಲಿ ಹೋಗಿ ಬರಪ್ಪ ಎಷ್ಟು ದೊಡ್ಡದೈತಳಪ್ಪ ಆಫೀಸ್ ಇಲ್ಲಿ ನೋಡ್ರಿಪ್ಪ ಅಷ್ಟು ದೊಡ್ಡ ಕೊಲೆ ಅಂತ ನೋಡಿ ನಮ್ಮ ಅಪ್ಪ ಬಾ ಅಂತ ಆಟೋ ಅಣ್ಣಾರ್ಗಿಂತೀರಲ್ರಿ ಅಲ್ಲೇ ಐತಿ ಬರ್ರಿ ಇಲ್ಲೇ ಇತ್ತಾರಿ ಇಲ್ಲ ಯಾಕೆ ಹೊಡ್ಸಿತ್ತೇನ್ರಿ ನಿಮ್ಗೆ ಹಾಂ ತಿಂತೀರಿ ಏನ್ರ ನಮ್ಮ ಧರ್ಮಸ್ಥಳ ಸಂಘದ ಆಫೀಸ್ ರೀ ನೋಡ್ರಲ್ಲ ಅಭಯ ಸೌಧ ಅಂತ ಎಲ್ಲಿ ಐತ್ರಿ ಅದು ಎಲ್ಲೈತಿ ಧರ್ಮಸ್ಥಳ ಸಂಘ ಅಂತಿಲ್ಲ ಇಲ್ಲಲ್ರಿ ಅಭಯ ಸೌಧ ಅಂತ ಐತ್ರಿ ಅದಕ್ಕೆ ಏನೇಪ್ಪ ಎಷ್ಟು ದೊಡ್ಡದೈತಿ ಹಾಂ ದೊಡ್ಡದೈತಿ ಬಿಡ್ರಪ್ಪ ಮಸ್ತ್ ಐತ್ರಿ ಇದು ನೋಡ್ರಿ ಎಷ್ಟು ದೊಡ್ಡದೈತ್ರಿ ನಾನು ಇವತ್ತು ಆಫೀಸರ್ ನೋಡಿದ್ರಿ ಆಫೀಸ್ ಎಲ್ಲೈತಿ ಅಂತ ಗೊತ್ತಾಯ್ತು ನಮ್ಗೆ ಚಲೋ ಆತು ಇಲ್ಲಿ ಬಂದಿ ನೋಡ್ರಿಪ್ಪ ಎದುರಿಗೆ ಫೋಟೋ ಹಾಕ್ಯಾರ ನೋಡ್ರಿ ಮಂಜುನಾಥ ಸ್ವಾಮಿದು ಅಯ್ಯೋ ನಮ್ದು ಇಲ್ಲಿ ಬರಲ್ಲ ಅಂತ್ರಿ ಆಫೀಸ್ ರಾಯಪುರಕ್ಕೆ ಬರಲ್ಲ ಅಂತ್ರಿ ಇದು ಅಂತ್ರಿ ಯಾವ್ದು ಪರಿನ ಶಕ್ತಿ ಕಾಲನಿ ರೀ ಇದು JK ಸ್ಕೂಲ್ ಐತೆ ಅಲ್ರಿ ಗೋಪನಕೊಪ್ಪ ಹೋಗೋ ರೋಡ್ ಅಲ್ಲಿ ಹೋಗ್ಬೇಕಂತ್ರಿ ಮತ್ತೀಗ ನಾವು ಅಯ್ಯೋ ದೇವ್ರಿ ಓಡಾಟ ಭಾಳ ಆತ್ರಿಪ್ಪ ನಮ್ದು ಇವತ್ತು ಕೆಲಸ ಯಾಕಿಲ್ಲ ಪರಿ ಕೆಲಸ ಭಾಳ ಐತಿ ನಮ್ಮ ಹುಡುಗರು ಇದ್ದಿಲ್ಲ ಏನಿಲ್ಲ ಏನು ಮಾಡ್ಬೇಕು ಆಗಲ್ಲ ಸಾಧ್ಯನೇ ಇಲ್ಲ ಅದು ಮತ್ತೆ ಹ್ಞೂ ಈಗ ಅವ್ರೊಬ್ರು ಸೀಲ್ ಅದು ಮಾಡ್ಕೊಟ್ಬಿಟ್ನೆ ಅಂದ್ರೆ ಹ್ಞೂ ಮುಗೀತ್ರಿ ನಮ್ದು ಹಾಂ ಇವು ಜೆರಾಕ್ಸ್ ಒಂದು ಬೇಕು ನೋಡ್ರಿ ನಮ್ಗೆ ಈಗ ಹ್ಞೂ ಇಲ್ಲಿ ನಮ್ಮ ಋತುಮ್ ಬೆಟ್ಟ ನೃಪತುಂಗ ಬೆಟ್ಟ ಅಂತಾರ ಇಲ್ಲಿ ಬಂದಿರಿಪ್ಪ ನಾವು ಮತ್ತೆ ರೀ ಸಾಯಿನಗರ ದಾಟಿ JK ಸ್ಕೂಲ್ ಕಡೆ ಹೊಂಟೀವಿ ರೀ ಅದು ಒಳಗಿದ್ದಲ್ಲ ಅಂದ್ರೆ ನೋಡ್ರಿ ನಾವು ಮೇನ್ ರೋಡಿಗೆ ಇದ್ದಂದಾರ ಲಾಸ್ಟ್ ಆಗ್ತಾನ ಹ್ಞೂ
ರಾಘವೇಂದ್ರ ಸ್ವಾಮಿ ಮಠ ಬಂತು ನೋಡ್ರಿಪ್ಪ. ಇವ ಏನು ಹಣ್ಣು ತೊಗೊಂತೀರಿ ನಾಪ ನಾವಿಲ್ಲಿ ಶಕ್ತಿ ಕಾಲಿ ರೀ. ಮುಂದಕ್ಕೆ ಹೋದ್ರೆ ಗೋಪನ ಗೊಬ್ಬರ ಬರ್ತೈತಿ. ಇಲ್ಲಿತ್ತು ಆಫೀಸ್ ಕರ್ಕೊಂಡು ಕುದಿರ್ತೀರಿ ಅಣ್ಣಾರ ಬರ್ತೀವಿ ನೋಡಪ್ಪ. ಬಂದು ನನಗೆ ಬಿಟ್ಟು ಹೋಗಕತ್ರಿಪ್ಪ ಅವರು. ಏನು ಕೆಲಸ ಇನ್ನೂ ಜೆರಾಕ್ಸ್ ಅದು ಮಾಡಿಸ್ಬೇಕ್ರಿ. ಈಗ ಜೆರಾಕ್ಸ್ ಅದು ಮಾಡಿಸಿ ಮತ್ತೆ ಎಲ್ ಐ ಸಿ ಆಫೀಸ್ಗೆ ಕೊಡೋಕೆ ಹೋಗ್ಬೇಕ್ರಿ. ದುಡ್ಡು ಬರೋದು ಕಡಿಮೆ ರೀ, ಆದ್ರೆ ಇದ್ರ ಕೆಲಸನ ಜಾಸ್ತಿ ಐತ್ರಿಪ್ಪ. ಏನು ಮಾಡ್ತೀರಿ ಹೇಳ್ರಿ, ಬರ್ತೈತ್ರಿ ಒಂದಿಷ್ಟು. ನಾವು ತುಂಬಿದ್ಕಿನ ಅಲ್ಲಿ ಮುರ್ಕೊಂಬಿಡ್ತಾರೆ ನೋಡ್ರಿ. ಅಲ್ಲಿ ಎಷ್ಟೊಂದು ರೊಕ್ಕ ಮುರಿದಾರೆ ನಮ್ದು ಎಲ್ ಐ ಸಿ ಒಳಗೆ ರೀ. ನಮ್ಮ ತುಂಬಿದಷ್ಟು ನಮ್ಗೆ ಕೊಡಾಕತ್ತಿಲ್ಲ ರೀ, ಕಟ್ ಮಾಡ್ಕೊಂಬಿಟ್ರೆ. ಏನು ಮೀನು ಸಾಮಾನು ತೆಗೆದ್ಬಿಟ್ರೇನಮ್ಮ ನೀವು? ಚಲೋ ಮಾಡ್ತೀರಿ ಬಿಡ್ರಿಪ್ಪ. ಬಂದಿಲ್ಲ ರೀ ನಾ ಅಣ್ಣಾರೇ. ಚಾ ಕುಡಿತಾರೆ ಒಂದಿಟ್ಟು. ಚಾ ಕುಡಿಯೋಣಂತ್ರಿ. ನಂಗೆ ಗೊತ್ತಿಲ್ಲ ನೀವು ಸಖತ್ ಬಾಂಡೆದು ಒಂದು ತಿಕ್ಕಿ ಅರಿಬಿ. ನಾವು ಊರಿಗೆ ಹೋದಾಗಿದ್ದು ನಾ ಅರಿಬಿನ ಹೋಗಿಲ್ಲ, ಹೆಂಗಾದವ್ರಿ ಅರಿಬಿ. ಈಗ ಅರಿಬಿ ಹೋಗಿದ್ರಿ. ಮತ್ತು ನೀರು ತುಂಬಲಿಲ್ಲ. ನಾವು ನಿನ್ನೆ ನಾಳೆ ಬಂತು. ನಮ್ದು ಏನು ಫಂಕ್ಷನ್ದಾಗ ಎಲ್ಲರೂ ಹೋದಾಗ ಮುದ್ದಾಮ್ ನಾಳೆ ಬರೋದೈತಿ. ತುಂಬಲೇ ಇಲ್ಲ ರೀ. ಹೊರಗಿನ ಅಷ್ಟು ತುಂಬಿವು. ಒಳಗೆ ಕುಡಿಯೋಕದ ಡ್ರಮ್ ಐತಿ ಬಿಡು ಅಂತಂದು ನಾನು ಸುಮ್ಮನೆ ಬಂದು ವಾಪಸ್ ಹೋಗ್ಬಿಟ್ಟೆ ರೀ. ಇಲ್ಲಿ ಇದು ಬೀಳ್ತಾವೆ ರೀ, ಕಡಿಮೆ ಬೀಳ್ತಾವೆ ನೀರು. ಇಲ್ಲಿ ಏನು 2 ಸಿಂಟೆಕ್ಸ್ ತೊಗೊಂಬಂದು ಜಳಕ ಮಾಡಿದ್ರೆ ಅದು ಮತ್ತೆ ಏನು ಮಾಡ್ಬೇಕು ರೀ. ಈಗ ಬಟ್ಟೆ ತೊಳೆದು ಹಾಕ್ತೀನಿ ರೀ. ನಾನು ನೋಡ್ರಿ ಬಟ್ಟೆ ಭಾಳ ಇದ್ದು ರೀ, ಅಷ್ಟು ತೊಳೆದು ಹಾಕಿದ್ರಿ. ಅವನು ತೊಳೆದು ಹಾಕಿ ಈಗ ಕೈ ಕಾಲು ಮುಖ ತಕ್ಕೊಂಡು ಸ್ವಲ್ಪ ದೇವ್ರ ದೀಪ ಹಚ್ತೀನಿ. ದೀಪ ಹಚ್ಚಿ ಇದಕ್ಕೆ ಹೋಗ್ಬರ್ತೀನಿ, ತರಕಾರಿಗೆ ಹೋಗ್ಬರ್ತೀನಿ. ಅಮ್ಮ ಚಾ ಕೊಟ್ಟು ತರಕಾರಿ ಏನೇನಿಲ್ಲ ರೀ ಮನೆಯೊಳಗೆ ತರಕಾರಿ ತೊಗೊಂಬಂದ್ಬಿಡ್ತೀನಿ. ಇಲ್ಲಿ ನೋಡ್ರಿಪ್ಪ ನಾವು ತರಕಾರಿ ತೊಗೊಂಡು ಬಂದಿರಿ. ಬದ್ನಿಕಾಯಿ, ಟೊಮೆಟೊ ಹಣ್ಣು ರೀ, ಮಡಗಿ ಕಾಳು, ಚೋಳಿಕಾಯಿ ರೀ, ಸಬ್ಬಸಿಗೆ ರೀ, ಪುಂಡಿ ಪಲ್ಯ, ಕೊತ್ತಂಬರಿ, ಬೆಂಡೆಕಾಯಿ ಎಲ್ಲ ತರಕಾರಿ ತೊಗೊಂಬಂದೆ ನಾನು. ಇವತ್ತು ನಮ್ಮ ಯಜಮಾನ್ದು ಬರ್ತಡೇ ಐತಲ್ಲ ರೀ, ಹಾಗಾಗಿ ಸ್ವಲ್ಪ ಎಗ್ ಕರಿ ಮಾಡಿ ಪರೋಟ ತರಿಸ್ಬಿಡ್ತೀನಿ ರೀ. ಮನೆಯೊಳಗೆ ಮಾಡೋಕ್ಕಾಗಲ್ಲ ರೀ ನನಗೂ. ಪರೋಟ ಬಿಸಿ ಮಾಡಿಕೊಟ್ಟೆ ಅಂದ್ರೆ ತಿಂತಾವ್ರಿ. ಅದಕ್ಕೂ ಒಂದು ಖುಷಿ ಅನಿಸ್ತೈತೆ ರೀ. ಹಾಗಾಗಿ ಒಂದೊಂದು ಸುಲ್ತಾನ್ ಬಂದು ಅಂತ ಹೇಳಿದ್ರೆ ಕಳಿಸ್ಬೇಕನ್ನಕತ್ತೀನಿ ರೀ. ಕೇಕ್ ಅದನ್ನು ತೊಗೊಂಬರಕ್ಕೆ. ಇನ್ನು ಆಲೂಗಡ್ಡೆ ಪಲ್ಯ ಐತ್ರಿ, ದಾಲ್ಚೆ ಐತ್ರಿ. ದಾಲ್ಚೆ ಯಾರು ಉಂಡೆಲ್ಲ ರೊಟ್ಟಿ ಮಾಡಿದ್ದಿಲ್ಲ ರೀ. ರೊಟ್ಟಿನ ಊಟ ಮಾಡಿಬಿಟ್ರಿಲ್ಲಾರ. ದಾಲ್ಚೆ ಹಂಗೈತಿ. ಪಾಲಕ್ ತೊಗೊಂಬಂದೀನಿ ರೀ. ಪಾಲಕ್ ಮತ್ತು ಉಳ್ಳಾಗಡ್ಡಿ, ಕೊತ್ತಂಬರಿ, ಟೊಮೆಟೊ ಹಣ್ಣು ಅದೆಲ್ಲ ಹುರಿದು ಇದು ಮಾಡಿಬಿಡ್ತೀನಿ ರೀ. ಎಗ್ ಪಾಲಕ್ ಕರಿ ಮಾಡಿಬಿಡ್ತೀನಿ ರೀ. ಚಲೋ ಆಗತ್ತೆ ರೀ ಅದು. ತತ್ತಿ ಕುದಿಸ್ಬೇಕು. ನಮ್ಮ ಮನೆಯವ್ರಿಗೆ ಏನು ರೀ ತತ್ತಿ ತೊಗೊಂಬ ಅಂತಂದು ಏನು ಮಾಡ್ತಾರೆ ಅಷ್ಟರೊಳಗೆ ಸುಲ್ತಾನ್ರು ಬಂದ್ರೆ ನನಗೆ ಈ ನೆನಪ ಅಲ್ಲಿ ನೋಡ್ರಿ ಹೋದಾಗ ಅಲ್ಲಿ ಅಮ್ಮನ ಕಡೆ ರೊಕ್ಕ ಇಸ್ಕೊಂಡು ತೊಗೊಂಬರಿದ್ದೆ. ನೆನಪಾಗಿಲ್ಲ ನನಗೆ. ಹಂಗೆ ಬಂದುಬಿಟ್ಟೆ ನಾನು. ವಾಪಸ್ ಹೊಳ ಮಾಡಿ ಹೋಗ್ಬೇಕಂದ್ರೆ ನನಗೂ ಸುಸ್ತಾಕೈತಿ. ಇದು ನೋಡ್ರಿ ಒಂದ್ರೊಳಗೆ ಎಲ್ಲ ತೊಳೆದು ತೊಗೊಂಬಿಟ್ಟೆ ನಾನು. ಪಾಲಕ್ ರೀ, ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ, ಹಸಿ ಅಲ್ಲ ರೀ, ಆಮೇಲೆ ಬೆಳ್ಳುಳ್ಳಿ, ಟೊಮೆಟೊ ಹಣ್ಣು, ಪಾಲಕ್ ರೀ, ಇವನ್ನೆಲ್ಲ ಈಗ ಇದು ಬಾಳಿಕಾಯಿ ಹಾಕಿಟ್ಟಿನಿ ರೀ. ಒಂದು ಫ್ಯಾನ್ ರೀ. ಈಗ ಹಾಕೊಂಬಿಡೋಣ ರೀ ಎಲ್ಲ ಮಸಾಲೆ. ಇದನ್ನು ನಾನು ಹೆಚ್ಚಿಟ್ಕೊಂಡಂಥ ತರಕಾರಿ ಎಲ್ಲ ಹಾಕಿ ತರಕಾರಿ ಹಾಕಿ ಅಂದರೆ ಉಳ್ಳಾಗಡ್ಡಿ ಅದ, ಟೊಮೆಟೊ ಹಣ್ಣು, ಅಲ್ಲ, ಬೆಳ್ಳುಳ್ಳಿ, ಪಾಲಕ್, ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ ಈ ಥರ ಬಿಸಿ ಮಾಡ್ಕೊಂಡು ಇದನ್ನು ಸ್ವಲ್ಪ ಅರಿದ ನಂತರ ಮಿಕ್ಸಿ ಹಾಕೊಂಬಿಡೋಣ ರೀ. ಇನ್ನೊಂದು ಸ್ವಲ್ಪ ಕೈ ಆಡ್ತೀನಿ ರೀ ಈಗ ಅದನ್ನ. ಇಲ್ಲಿ ನೋಡಿರಿ ನಾನು ತತ್ತಿ ಕುದಿಯಕ್ಕೆ ಹಾಕ್ತೀನಿ ರೀ. ತತ್ತಿ ಬಂದ್ರೆ ನಮ್ಮ ಮನೆಯವ್ರು ತೊಗೊಂಬಂದ್ರೆ ಕುದಿಯಕ್ಕೆ ಒಂದು ಸೀಟಿ ಒಳಗಂದ್ರೆ ಕುದಿಬಿಡ್ತಾವ್ರಿ ಈಗ. ಅಲ್ಲಿ ಮಟ್ಟ ಇದು ತಣ್ಣಗೆ ಆತು ನೋಡ್ರಿ. ಆಗಲಿ ಮಿಕ್ಸಿ ಹಾಕಕ್ಕೆ ಬರುತ್ತೆ. ಎಣ್ಣೆ ಕಾಯ್ಕಿಟ್ಟಿನಿ. ನಾನು ಇದ್ರೊಳಗೆ ಒಣ ಮಸಾಲದು ಏನು ಆ್ಯಡ್ ಮಾಡಾತಿಲ್ಲ ರೀ. ಅಂದ್ರೆ ಗರಂ ಮಸಾಲದೆಲ್ಲ ಹಾಕ್ತೀನಿ ರೀ. ಮತ್ತು ಎಕ್ಸ್ಟ್ರಾ ಮಸಾಲೆ ಹಾಕಾಕತ್ತೀನಿ ರೀ ಇದ್ರೊಳಗೇನು. ಈಗ ಡೈರೆಕ್ಟ್ ಇದನ್ನು ಹಾಕೊಂಡ್ಬಿಡ್ತೀನಿ ರೀ. ನಾ ಪೇಸ್ಟ್ ಮಾಡಿ ಇಟ್ಕೊಂಡೇನೆ ರೀ. ಈಗ ಮಸಾಲೆ ಇದನ್ನ ಹಾಕೊಂಬಿಡ್ತೀನಿ ರೀ. ಕಸೂರಿ ಮೆಂತ್ಯ ರೀ, ಆಮೇಲೆ ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಮತ್ತು ಇದು ಗರಂ ಮಸಾಲ, ಒಣ ಖಾರ ಪುಡಿ, ಅರ್ಶಿಣ ಪುಡಿ, ರುಚಿ ತಕ್ಕಷ್ಟು ಉಪ್ಪು ಹಾಕಿ ಇಟ್ಟಿನಿ ರೀ. ಈಗ ಮಿಕ್ಸ್ ಮಾಡಿಬಿಡೋಣ ರೀ. ನಮ್ಮ ಮನೆಯವರಿಗೆ ಹಾಕಿಟ್ಟಿರಿ ನನ್ನ ತಾಟ ಊಟ ಮಾಡೋಲ್ರಕ್ಕ ಅಂತೇಳಿ ಅಂದ. ಮತ್ತು ಸುಲ್ತಾನ್ ಫೋನ್ ಹಚ್ಚಿದ್ದಾರೆ. ಇಲ್ಲ ಇದು ನಮ್ಮ ಸುಮ್ಮನರ ಇದು ಮಾಡತ್ತಾರಂತ್ರಿ, ಕೇಕ್ ಕಟ್ಟಿಂಗ್ ಅದೆಲ್ಲ ಮಾಡಾಕತ್ತಾರಂತ್ರಿ, ಬಿರಿಯಾನಿ ಅದೆಲ್ಲ ಮಾಡತ್ತಾರಂತ. ಹಾಗಾಗಿ ಅವ್ರು ಮಾಡತ್ತಾರ ಮಾಮಿ ಇವತ್ತು ರಾತ್ರಿ, ನಾಳೆ ಅಲ್ಲಿ ಮಾಡೋಣ ತೊಗೊರಿ ಅಂತಂದು. ಇರಲಿ ಬಿಡಪ್ಪ, ಯಾರು ಯಾಕೆ ಅಲ್ಲಿ ಮಾಡಿದ್ರಿಲ್ಲ ಅಂತಂದು ಹೇಳಿದೆ ನಾನು. ಚಲೋ ಆಯ್ತು ರೀ, ಖುಷಿ ಆಯಿತು. ನಾನು ಪರೋಟ ತರ್ಬೇಕಂತ ಮಾಡಿದ್ನಿಲ್ಲ ರೀ, ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದ್ರಿ. ರೊಟ್ಟಿ ಅದು ನಮಗೆ ಅನ್ನ ಐತಿ, ನಾನು ತರ್ಸಲ್ರಿ. ಅವ್ರ ಸಂಬಂಧ ನಾನು ತರಿಸ್ಬೇಕಂತ ಮಾಡಿದ್ದೆ. ಈಗ ಅದು ಕ್ಯಾನ್ಸಲ್ ರೀ.
ರೀ ಇವ್ರು ಭಾಳ ದಿನದ ಪರಿಚಯ ರೀ. ಮೆಸೇಜ್ ಮಾಡ್ತಿದ್ರು ಸೀರೆ ಈ ಸೀರೆ ಅಂತ ಅವ್ರು ತೆಗದ ಇಟ್ಬಿಡ್ರಿ ಅಂತ ಹೇಳಿದ್ರಿ ಎಷ್ಟೋ ದಿನ ಮಟ. ಇವತ್ತು ಬಂದಾರ ತೊಗೊಳಕ. ಮತ್ತೇನೋ ದೇವ್ರದ್ದು ಇದು ಕೊಡಕ್ಕೆ ಬಂದಾರಿಪ್ಪ ಅವರು. ಹಾಗಾಗಿ ನನಗೆ ಭಾಳ ಖುಷಿ ಆಯ್ತು. ಬಾಗನ ರೀ ಮೇಡಮ್ ಅದು ಉಡಿ ತುಂಬದಂತ ನಾನು ಊಟದಾಗ ಇಸ್ಕೊಂಡ್ಬಿಡ್ತೀನಿ. ಹಂಗಾಗಿ ನಾನು ನಿನ್ನೆ ಹೋದ ಹಂಗೈತೆ ನೋಡಿಲ್ರಿ. ಹೌದೇನ್ರಿ? ನಮಗೂ ಕೊಟ್ಟರೆ ಈ ಬೇಡಮ್ಮ ಹ್ಞೂ ರೀ ಇತ್ತವರೆ ಕವರ್ ಹಾಕಿದ್ರು. ಎಷ್ಟು ಚಂದ ಐತೆ ನೋಡ್ರಿ ಇದು. ಅವ್ರು ಅಂತಾವ್ ಕೊಡ್ತಾರೆ. ಹೌದಿಲ್ರಿ? ಅದಕ್ಕೆ ಮಾತ್ರ ಬಂದಾಗ ನೋಡ್ರಿ ಬ್ಯಾಗ್ ಕೊಡ್ತಿದ್ರು. ಹಾಕಿಡೋನ್ರಿ ಪ್ಯಾಕೆಟ್ನಾಗ ಕೊಟ್ಟಿರನ ಚಲೋ ಯೂಸ್ ಮಾಡಂಗಿಲ್ಲ. ನಮ್ಮ ಮಂದಿಯವ್ರು ಯಾರು ಬಂದಾಗ ಥ್ಯಾಂಕ್ ಯು ರೀ ಮೇಡಮ್. ಶ್ರೀನಗರ ಶಾರಿ ಮೇಡಮ್ ಅವ್ರು ಬಂದ್ರಮ್ಮ ಸೀರೆ ಒಯ್ಯಾಕ್ರಿ. ಬಂದು ಸೀರೆ ತೊಗೊಂಡು ಹೋಗೋದ್ರಿ. ಇನ್ನೊಬ್ರು ಮೇಡಮ್ ಅವ್ರು ಬಂದ್ರಿ. ಇಬ್ರು ಒಂದೊಂದು ಇದು ಕೊಟ್ಟು ಹೋದ್ರು ನೋಡಮ್ಮ ನನ್ಗ್ರಮ್ಮ. ಎಂತ ಚಂದ ಐತಲ್ರಿ, ಎಷ್ಟು ಚಂದ ಐತೆ ನಮ್ಮ ಅದು. ಎಂತ ಚಂದ ಐತಿ. ಹೆಂಗೈತೆ ನೋಡ್ರಿ ಅದು. ಹಂಗ ಇದಲ್ಲ ರೀ ಲಗ್ನದಾಗ ಕೊಡಾಕ್ ಬರ್ತೈತಿ. ಹಾಂ ಹಾಂ ಹ್ಞೂ ರೀ ಲಗ್ನದಾಗ ಕೊಡಾಕ್ ಬರ್ತೈತಿ. ಹ್ಞೂ ರೀ ಇಷ್ಟು ಚಂದ ಅಂದು ಏನು ಎತ್ತಿಡಿ ಮೊದ್ನ ಹೆಂಗೈತ್ರಿ ಅದು ನೋಡ್ರಿ. ಭಾಳ ಚಂದ ಐತಿ ಬಿಡುವ ಇದು. ನೋಡ್ರಿ ನೋಡುವ ಯವ್ವ ಎಷ್ಟು ಚಂದ ಐತ್ರಿ. ಕಾಣಿಕೆ ಹೋಗದು ನೋಡ್ಗ ಭಾರಿ ಚಂದ ಐತೆ ಅಮ್ಮ. ಭಾಳ ಚಂದ ಐತಿವ. ಇದು ಬಂಗಾರ ಇದ್ದಂಗೆ ಐತೆ ನೋಡ್ರಿ ಅದು ಕಲರ್. ಬಂಗಾರ ಕಲರ್ ಐತಿ. ಗೋಲ್ಡ್ ಇದ್ದಂಗೆ ಐತಿ ನೋಡ್ರಿ.